ಈ ಇಂಟರ್ನೆಟ್ ಯುಗದಲ್ಲಿ ಅಪ್ಡೇಟ್ ಆಗ್ತಾ ಇರೋ ಕಾಲದಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಾವು ಒಂದು ಪ್ಲೇಸ್ನಿಂದ ಇನ್ನೊಂದು ಕಡೆ ಹೋಗಬೇಕಾದಾಗ ನಮಗೆ ಅಡ್ರೆಸ್ ಗೊತ್ತಿಲ್ಲದೆ ಹೊಸ ಅಡ್ರೆಸ್ ಹುಡ್ಕೊಂಡು ಹೋಗೋದು ಹೇಗೆ ಎಂದಾಗ, ನ್ಯೂ ಜಾಬ್ಗೆ ಇಂಟರ್ವ್ಯೂ ಇನ್ ಟೈಮ್ಗೆ ಹೋಗಬೇಕಾದಾಗ, ಟೈಮ್ ಸೇವ್ ಮಾಡಬೇಕಾಗಿ ಬಂದಾಗ, ನಮ್ಮ ಸುರಕ್ಷತೆ ನೆನಪಾದಾಗ ನಮಗೆ ನೆನಪಾಗುವುದೇ ನಮ್ಮ ಫ್ರೆಂಡ್ಸ್ ಕ್ಯಾಬ್ ಡ್ರೈವರ್ಸ್ ಅಲ್ವಾ? ನಮಗೆ ತುಂಬ ಅಗತ್ಯ ಇರುವ ಹಾಗೂ ನಮಗೆ ಹೆಲ್ಪ್ ಮಾಡುವಂತಹ ಕ್ಯಾಬ್ ಡ್ರೈವರ್ಸ್ಗಳು ಅವರ ಡೈಲಿ ಲೈಫ್ನಲ್ಲಿ ಹಲವಾರು ಚಾಲೆಂಜಸ್ಗಳನ್ನು ಅವರು ಫೇಸ್ ಮಾಡಬೇಕಾಗಿರುತ್ತೆ. ಅದು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರಜಾಪತಿ ಚಾನಲ್ಗೆ ಸ್ವಾಗತ. ಲೇಟ್ ನೈಟ್ ವರ್ಕ್. ನಮ್ಮ ಕ್ಯಾಬ್ ಡ್ರೈವರ್ಸ್ಗಳು ಮಧ್ಯರಾತ್ರಿವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ. ಇದು ಅವರ ನಿದ್ರೆ ಮತ್ತು ಸಂಪೂರ್ಣ ಹೆಲ್ತ್ಗೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಇನ್ನು ಅವ್ರದ್ದು ರಿಸ್ಕಿ ಲೈಫ್ ಅಂತಾನೆ ಹೇಳ್ಬೋದು. ಅವರು ಎಲ್ಲ ಸಮಯದಲ್ಲೂ ಡ್ರೈವಿಂಗ್ ಮಾಡುವುದರಿಂದ ಆಕ್ಸಿಡೆಂಟ್ಗಳು ಮತ್ತು ಕ್ರೈಮ್ಗಳಲ್ಲಿ ರಿಸ್ಕ್ ಇರುತ್ತೆ. ನೋ ಟೈಮ್ ಫಾರ್ ಫ್ಯಾಮಿಲಿ. ನಾವು ಆಫೀಸ್ಗಳಲ್ಲಿ ವರ್ಕ್ ಮಾಡೋ ಹಾಗೆ ಅವರಿಗೆ ನಿರ್ದಿಷ್ಟವಾದ ಟೈಮಿಂಗ್ ಇರೋದಿಲ್ಲ. ಅವರಿಗೆ ಯಾವ ಟೈಮ್ನಲ್ಲಿ ಕೆಲಸ ಬಂದರೆ ಅವರು ಹೋಗಲೇಬೇಕಾಗತ್ತೆ. ಇದರಿಂದ ಅವರು ಅವರ ಫ್ಯಾಮಿಲಿಗೋಸ್ಕರ ಟೈಮ್ ಕೊಡಲು ಸಾಧ್ಯ ಆಗೋದಿಲ್ಲ. ನೋ ಪ್ರಾಪರ್ ಟೈಮ್ ಟು ಹೀಟ್ ಅಂತಾನೆ ಹೇಳ್ಬೋದು. ಇವರು ಬಹಳಷ್ಟು ಸಮಯ ಹೊರಗಡೆ ಕೆಲಸ ಮಾಡುವುದರಿಂದ ಮನೆಯ ಊಟ ದೊರಕುವುದೇ ಕಷ್ಟ ಆಗಿರುತ್ತೆ. ಹೊರಗಡೆ ಎಲ್ಲಿ ಅವರಿಗೆ ಸಮಯ ಸಿಕ್ಕಿರುತ್ತೋ ಆಗ ಅಲ್ಲಿ ಅವರು ಏನು ಊಟ ಸಿಗುತ್ತೋ ಅದನ್ನೇ ಮಾಡ್ತಾರೆ. ಇದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ಗುಟ್ಕಾ ಯೂಸೇಜ್ ಅಂತ ಹೇಳ್ಬೋದು. ಅಂದರೆ ಅವರು ಕೆಲಸದ ಸ್ಟ್ರೆಸ್ನಿಂದ ಮತ್ತು ದಿನವಿಡೀ ಕೆಲಸ ಮಾಡುವುದರಿಂದ ಗುಟ್ಕಾ ಸೇವನೆ ಮಾಡುವಂತೆ ಮಾಡಿಬಿಡುತ್ತೆ. ಇನ್ನು ಡೈಲಿ ಆ್ಯಂಡ್ ವೀಕ್ಲಿ ಸ್ಟ್ರಗಲ್ಗಳು ಅಂದರೆ ಅವ್ರಿಗೆ ನಿರ್ದಿಷ್ಟವಾದ ಆದಾಯ ಇರುವುದಿಲ್ಲ. ಒಂದು ದಿನ ಆದಾಯ ಇರುತ್ತೆ, ಇನ್ನೊಂದು ದಿನ ಇರೋದಿಲ್ಲ. ಹೀಗಾಗಿ ಅವರು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಅವಾಯ್ಡಿಂಗ್ ಟೋಲ್ಸ್. ಅವರು ಹಣವನ್ನು ಉಳಿಸಲು ಟೋಲ್ ರಸ್ತೆಗಳನ್ನು ತಪ್ಪಿಸ್ತಾರೆ. ಅದು ಲಾಂಗರ್ ರೋಡ್ಸ್ ಕೂಡ ಆಗಿರ್ಬೋದು ಮತ್ತು ಇದು ಅವರಿಗೆ ಸ್ಟ್ರೆಸ್ ಅನ್ನ ಹೆಚ್ಚಿಸುತ್ತೆ. ಫೈಂಡಿಂಗ್ ಶಾರ್ಟ್ ಕಟ್ಸ್. ಸಮಯ ಮತ್ತು ಹಣವನ್ನು ಉಳಿಸಬೇಕು ಅಂತ ಡ್ರೈವರ್ಸ್ಗಳು ಶಾರ್ಟ್ ಕಟ್ ಅನ್ನು ಹುಡುಕ್ತಾರೆ. ಇದು ತುಂಬಾ ರಿಸ್ಕ್ ಆಗಿರುತ್ತೆ. ಇನ್ನು ಹ್ಯಾಂಡ್ ಲೋನ್ಸ್. ಆ ತಕ್ಷಣಕ್ಕೆ ಹಣ ಬೇಕಾದರೆ ಅವರು ಬೇರೆಯವರಿಂದ ಹ್ಯಾಂಡ್ ಲೋನ್ನ ಪಡೆಯಲು ಪ್ರಾರಂಭಿಸ್ತಾರೆ. ಇದರಿಂದ ಅವರು ಸಾಲಗಾರ ಕೂಡ ಆಗ್ತಾರೆ. ಕಾರ್ ಲೋನ್ಸ್. ಅವರು ಕಾರ್ ಲೋನ್ ತೆಗೆದುಕೊಂಡಿದ್ರೆ ಅವರಿಗೆ ಫೈನಾನ್ಷಿಯಲ್ ಪ್ರೆಷರ್ ಹೆಚ್ಚಾಗಿರುತ್ತೆ. ಗೋಲ್ಡ್ ಲೋನ್ಸ್. ಅವರಿಗೆ ಎಲ್ಲೂ ಸಾಲ ಸಿಗದೇ ಇದ್ದಾಗ ಕೊನೆಗೆ ಅವರು ಗೋಲ್ಡ್ ಲೋನ್ ತೆಗೆದುಕೊಂಡು ತಕ್ಷಣದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ತಾರೆ. ಇನ್ನು ಡ್ರಿಂಕಿಂಗ್ ಹ್ಯಾಬಿಟ್. ಓವರ್ ಸ್ಟ್ರೆಸ್ನಿಂದ ಅವರು ಕುಡಿತಕ್ಕೂ ದಾಸರಾಗಬಹುದು. ಸ್ಮೋಕಿಂಗ್. ಇನ್ನೊಂದು ಸಾಮಾನ್ಯವಾಗಿ ಎಲ್ಲರೂ ಮಾಡುವುದು ಸ್ಮೋಕಿಂಗ್. ಟಾಕಿಂಗ್ ವೈಲ್ ಡ್ರೈವಿಂಗ್. ಡ್ರೈವಿಂಗ್ ವೇಳೆ ಮಾತನಾಡುವುದು ರಸ್ತೆ ಮೇಲೆ ಅವರ ಸುರಕ್ಷತೆಗೆ ಅಷ್ಟು ಒಳ್ಳೆಯದಾಗಿರೋದಿಲ್ಲ. ಆನ್ಲೈನ್ ಮತ್ತು ಆಫ್ಲೈನ್ ಗ್ಯಾಂಬ್ಲಿಂಗ್. ಅವರ ಫೈನಾನ್ಷಿಯಲ್ ಸ್ಟ್ರೆಸ್ನಿಂದ ಆನ್ಲೈನ್ ಅಥವಾ ಆಫ್ಲೈನ್ ಜೂಜಾಟ ಆಡಲು ಪ್ರಾರಂಭಿಸ್ತಾರೆ. ಹೆಚ್ಚಿನ ಸಮಯ ಹೊರಗಡೆ ಕೆಲಸ ಮಾಡುವುದರಿಂದ ರಾಂಗ್ ಫ್ರೆಂಡ್ ಸರ್ಕಲ್ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸಾಲಗಾರರಾಗಿ ಹೆಚ್ಚಿನ ಸ್ಟ್ರೆಸ್ನಿಂದ ಕಪಟ ಮತ್ತು ಮೋಸ ಮಾಡೋದನ್ನು ಕೂಡ ಕಲ್ತ್ಬಿಡ್ತಾರೆ. ಇಷ್ಟೆಲ್ಲ ಸಮಸ್ಯೆಗೆ ಪರಿಹಾರ ಹುಡುಕುತ್ತಿರುವ ಕ್ಯಾಬ್ ಡ್ರೈವರ್ಸ್ ನೀವಾಗಿದ್ದೀರಾ? ಹಾಗಾದರೆ ನಮ್ಮ ಪ್ರಜಾಪತಿ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.